ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ದರ್ಶನ್ ಕೊಲೆ ಕೇಸ್ನಲ್ಲಿ ತಗಲಾಕೊಳ್ಳೋಕೆ ಪ್ರಮುಖ ಕಾರಣ ಮಾಟಗಾತಿ, ಮಾಯಗಾತಿ ಪವಿತ್ರ ಗೌಡ ಕಾರಣ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇರೋದು. ಮಳ್ಳಿ ಮಿಂಚುಳ್ಳಿ ಆ ಮಾಯಾಂಗನೆಯ ಮಾತಿಗೆ ಡಿ ಬಾಸ್ ಮನಸೋತು ಜೈಲಿನಲ್ಲಿ ಮುದ್ದೆ ಮುರಿಬೇಕಾದ ಪರಿಸ್ಥಿತಿ ಬಂತು ಅಂತ ದರ್ಶನ್ ಅಭಿಮಾನಿಗಳೇ ನೊಂದುಕೊಳ್ತಾ ಇದ್ದಾರೆ. ಅತ್ತಿಗೆಯ ಬಗ್ಗೆ ಗೌರವದ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಪವಿತ್ರ ಗೌಡ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ಕೊಳ್ತಾ ಇರೋದು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಈ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇರೋದು ಪವಿತ್ರ ಗೌಡ ಪ್ರೆಗ್ನೆಂಟ್ ವಿಷಯ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ. ಈ ನಡುವೆ ದರ್ಶನ್ ಶಿವಾಜಿ ಸ್ಟೈಲ್ನಲ್ಲಿ ವಿಗ್ ತೆಗೆದು ಕ್ಲೀನ್ ಬಾಲ್ಡ್ ಲುಕ್ನಲ್ಲಿ ಆಧ್ಯಾತ್ಮ, ಧ್ಯಾನ, ತಪಸ್ಸು ಅಂತ ಮುಳುಗಿದ್ರೆ ಪವಿತ್ರ ಗೌಡ ಇತ್ತ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾರಂತೆ ಅನ್ನೋ ಸುಳ್ಳು ಸುದ್ದಿಗಳು ಅಥವಾ ಸತ್ಯವೋ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದಿಷ್ಟು ಸೆನ್ಸೇಷನ್ ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ದರ್ಶನ್ ಅವರ ಅಭಿಮಾನಿಗಳು ಒಂದು ಕಡೆ ಖುಷಿ ಪಡೆಯೋ ವಿಷಯ, ಜೊತೆಗೆ ದರ್ಶನ್ ವಿರೋಧಿಗಳು ಹಾಗಾದರೆ ಇವರಿಗೆ ಶಿಕ್ಷೆ ಆಗೋದೇ ಇಲ್ವಾ ಅನ್ನೋ ಸುದ್ದಿ ಇದು. ಅದನ್ನು ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಕಂಪ್ಲೀಟ್ ಆದಂಥ ವಿಷಯವನ್ನು ಹೇಳಿಬಿಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ದು ದರ್ಶನ್ ಅವರ ಆಪ್ತರು ಅನ್ನೋ ಸುದ್ದಿ ಈಗ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಅದು ಸತ್ಯ ಕೂಡ. ಹಾಗಾದರೆ ದರ್ಶನ್ಗೆ ಶಿಕ್ಷೆ ಆಗೋದು ಸುಳ್ಳು, ಅವರು ಸುಲಭವಾಗಿ ಹೊರಗೆ ಬಂದುಬಿಡ್ತಾರೆ, ಅವರು ಬಚಾವ್ ಆಗ್ತಾರೆ. ಈ ಕೇಸ್ನಲ್ಲಿ ಖುಲಾಸೆ ಹಾಗಾದ್ರೆ ಅವ್ರಿಗೆ ಪವಿತ್ರ ಗೌಡ ಪ್ರೆಗ್ನೆಂಟ್ ವಿಷಯ ನಿಜಾನಾ? ಇವೆಲ್ಲ ಸುದ್ದಿಗಳನ್ನು ಹೊತ್ತು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಿರೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಜನ ಆರೋಪಿಗಳಲ್ಲಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಕೂಡ ಸೇರಿದ್ದಾರೆ. ಇವರೆಲ್ಲರ ನರಳಾಟ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಗಾಂಧಿನಗರದ ಗಲ್ಲಿಯಲ್ಲಿ ಸದ್ದು ಮಾಡ್ತಾ ಇರೋದು ಇದೇ ಪವಿತ್ರ ಗೌಡ ಅವರ ಪ್ರೆಗ್ನೆಂಟ್ ವಿಷಯ. ಈ ಹಿಂದೆ ದರ್ಶನ್ ಅವರ ಒಂದು ವೈರಲ್ ಆಡಿಯೋ ನಿಮಗೆಲ್ಲ ಕೇಳಿದ್ದೀರಾ ಅಂದ್ಕೊಳ್ತೀನಿ. ನಿನ್ನ ಜೊತೆ ನಾನು ಸಂಸಾರ ಮಾಡಬೇಕು ಅಂತಿದ್ದೆ, ಇರೋ ಒಬ್ಬ ಮಗ ಸಾಕು ಅಂದ್ಕೊಂಡಿದ್ದೆ, ಆದರೆ ಇನ್ನೊಂದು ಮಗು ನಾನು ಅವಳ ಜೊತೆ ಮಾಡ್ಕೊಳ್ತೀನಿ ಅಂತ ಇದೇ ದರ್ಶನ್ ರವರ ಆಡಿಯೋ ವೈರಲ್ ಆಗಿತ್ತು. ಅದು ದರ್ಶನ್ ಅವರದ್ದೇ ಆಡಿಯೋನಾ ಅಥವಾ ಅಲ್ವಾ ಅನ್ನೋ ಚರ್ಚೆಗಳಿಗೆ ಬೇಡ, ಆದರೆ ಅದರಲ್ಲಿ ಬಹಳಷ್ಟು ಜನ ನಂಬುವಂತೆ ದರ್ಶನ್ ರವರ ವಾಯ್ಸೇ ಎನ್ನಲಾಗಿತ್ತು. ಕಾರಣ ಯಾಕೆಂದರೆ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಬೇಕಾದ್ರೆ ಆ ಮಾತನ್ನು ಹೇಳಿದರು. ಇನ್ನೊಂದು ಮಗು ಮಾಡ್ಕೊಳ್ಳೋ ವಿಷಯ ಪವಿತ್ರ ಗೌಡ ಅವರ ಸಂಬಂಧವಾಗಿಯಾ ಅನ್ನೋ ಅನೇಕ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ. ಆದರೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ಸುದ್ದಿ ಪವಿತ್ರ ಗೌಡ ಅವರ ಪ್ರೆಗ್ನೆಂಟ್ ವಿಷಯ. ಹಾಗಾದರೆ 2ನೇ ಮಗುನ ಮಾಡ್ಕೊಂಡು ಬಿಟ್ರಾ? ಈಗ ಹಾಗಾದರೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಇದ್ದಾರಾ? ಖುಷಿ ಗೌಡ ನಂತರ ಇನ್ನೊಂದು ಮಗು ಮಾಡ್ಕೊಳ್ತಿದ್ದಾರಾ? ಇವೆಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಈ ಸುದ್ದಿ ಹೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ, ಅದನ್ನು ಕೂಡ ನಾನು ಕನ್ಫರ್ಮ್ ಮಾಡಿಬಿಡ್ತೀನಿ. ಪೊಲೀಸರ ವಿಚಾರಣೆ ವೇಳೆ ಇದೇ ಪವಿತ್ರ ಗೌಡ ಮಾವಿನಕಾಯಿಯನ್ನು ಕೇಳಿದ್ರಂತೆ. ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಹುಳಿ ಅಂಶವನ್ನು ಪ್ರೆಗ್ನೆಂಟ್ ಆದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಪೊಲೀಸ್ ವಿಚಾರಣೆ ವೇಳೆ ಪವಿತ್ರ ಗೌಡ ಮಾವಿನಕಾಯಿ ಕೇಳಿದ ನಿಜಾನಾ? ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ವೈರಲ್ ಆಗಿಬಿಡ್ತು? ಮಾವಿನಕಾಯಿಯನ್ನು ಏನಾದರೂ ಪವಿತ್ರ ಗೌಡ ಅವ್ರು ಕೇಳಿದರೆ ಅದಕ್ಕೆ ಎಲ್ಲಿದೆ ಸಾಕ್ಷಿಗಳು? ಅಕಸ್ಮಾತ್ ಪವಿತ್ರ ಗೌಡ ಮಾವಿನಕಾಯಿ ಕೇಳಿದರೆ ಅದು ಪೊಲೀಸ್ ಮೂಲಗಳಿಂದಲೇ ಖಚಿತವಾಗ್ತಾಯಿತ್ತು. ಯಾಕೆಂದರೆ ಎಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಒಂದು ಲಿಪ್ಸ್ಟಿಕ್ ವಿಚಾರ ಜಗಜ್ಜಾಹೀರ್ ಆಗಿಬಿಡ್ತು. ಮಾಧ್ಯಮಗಳಿಂದ ಯಾವುದನ್ನು ಕೂಡ ಮುಚ್ಚಿಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪೊಲೀಸರ ತನಿಖೆಯ ಮೂಲ ವಿಷಯಗಳನ್ನು ಮುಚ್ಚಿಡ್ಬೋದೇ ವಿನಃ ಮೇಲೆ ಆಗ್ತಕ್ಕಂಥ ಯಾವುದೇ ವಿಷಯಗಳು ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ರಿಸೋರ್ಸ್ ಪರ್ಸನ್ಸ್ಗಳು ಒಂದು ವೇಳೆ ಪೊಲೀಸರಿಂದಲೇ ಮಾಧ್ಯಮಗಳು ತೆಗೆದುಕೊಳ್ಳುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಈಗಿದ್ದರೂ ಕೂಡ ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಗರ್ಭಿಣಿ ಅನ್ನೋ ಸುದ್ದಿಯನ್ನು ಹಬ್ಬಿಸ್ಬಿಟ್ರು. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಇನ್ನು ಪೊಲೀಸರ ವಿಚಾರಣೆಯ ಬಳಿಕ ಅಥವಾ ತದನಂತರ ಈ ಥರದ್ದು ಏನಾದರೂ ಕನ್ಫರ್ಮೇಷನ್ ಇದ್ದರೆ ಅವರೇ ಅದನ್ನು ಹೇಳಿಬಿಡ್ತಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅದೆಲ್ಲ ಒಂದು ಕಡೆ ಇರಲಿ. ಈಗ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಅವರು ಸಿಡಿದೆದ್ದು ಬಿಟ್ಟಿದ್ದಾರಂತೆ. ಆತನ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧವೇ ಕುತಂತ್ರವನ್ನು ನಡೆಸ್ತಾ ಇದ್ದಾರೆ. ಬೇಲ್ ತಗೊಂಡು ಹೊರಗೆ ಬರಲಿಕ್ಕೆ ಭಾಳಷ್ಟು ಪ್ರತಿತಂತ್ರಗಳನ್ನು ಕೂಡ ತಮ್ಮ ಲಾಯರ್ ಮುಖಾಂತರವೇ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇರೋದು. ಯಾಕೆಂದರೆ ಯಾರೆಲ್ಲ ಕುಟುಂಬದವರು ಪವಿತ್ರ ಗೌಡಗಳನ್ನು ನೋಡಲಿಕ್ಕೆ ಹೋಗ್ತಾರಲ್ಲ, ಅಲ್ಲಿ ದರ್ಶನ್ ವಿರುದ್ಧವಾಗಿ ಹೇಳಿಕೆಗಳನ್ನು ಪವಿತ್ರ ಗೌಡ ಮಾತನಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಷಯವನ್ನು ನಾನು ಹೇಳಲೇಬೇಕು. ಆರಂಭದಲ್ಲಿ ಈ ವಿಷಯದ ಸೂಚನೆಯನ್ನು ಕೊಟ್ಟೆ. ಯಾಕೆಂದರೆ ಇದೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆಯ್ತಲ್ಲ, ಇದು ದಿನದಿಂದ ದಿನಕ್ಕೆ ಯಾಕೆ ಟ್ವಿಸ್ಟನ್ನು ತೆಗೆದುಕೊಳ್ತಾ ಇದೆ ಅಂತ. ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ ಅವರೊಂದಿಷ್ಟು ಆರೋಪಿಗಳು ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಇದೇ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ದು ದರ್ಶನ್ ರವರ ಆಪ್ತರು.
ಅನ್ನೋ ಮಾತುಗಳೀಗ ಹರಿದಾಡ್ತಾ ಇರೋದು. ಅದು ಸತ್ಯ ಕೂಡ ಅಂತ ಕೇಳಿಬರ್ತಾ ಇರೋದು. ಯಾಕೆಂದರೆ ಪವಿತ್ರ ಗೌಡ, ದರ್ಶನ್ ಹಾಗೂ ಇತರ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಪಾಲಾಗಿದ್ದಾರೆ. ಆದರೆ ಈಗ ಈ ವಿಷಯ ಸದ್ದು ಮಾಡ್ತಾ ಇರೋದು ದರ್ಶನ್ ಸೇಫ್ ಅಂತ. ಕಾರಣ, ಅದಕ್ಕೊಂದು ಕಾರಣ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಸಮತ ಅನ್ನೋಳು ಇದೇ ಪವಿತ್ರ ಗೌಡ ಅವಳ ಜಿಮ್ ಟ್ರೈನರ್, ಜೊತೆಗೆ ಕ್ಲೋಸ್ ಫ್ರೆಂಡ್ ಕೂಡ. ಪವಿತ್ರ ಗೌಡಳಿಗೆ ಎಷ್ಟು ಕ್ಲೋಸ್ ಫ್ರೆಂಡೋ ದರ್ಶನ್ಗೂ ಕೂಡ ಅಷ್ಟೇ ಕ್ಲೋಸ್ ಫ್ರೆಂಡ್. ಯಾಕೆ ಅಂದರೆ ಮೊದಲು ಸಮತ ದರ್ಶನ್ರವ್ರನ್ನ ಭೇಟಿ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇ ದರ್ಶನ್. ಸಮತಳನ್ನು ಮೀಟ್ ಮಾಡಬೇಕು, ಬರಲಿಕ್ಕೆ ಹೇಳಿ ಅಂತ ಜೈಲಿನೊಳಗೆ ಸಮತಳನ್ನು ಮೀಟ್ ಮಾಡಲಿಕ್ಕೆ 15 ನಿಮಿಷಗಳ ಕಾಲ ಮಾತನಾಡಲಿಕ್ಕೆ ದರ್ಶನ್ ಅವಕಾಶ ಮಾಡಿಕೊಟ್ರು. ಕುಟುಂಬದವರಿಗೂ ಇಲ್ಲದ ಅವಕಾಶ ಸಮತಳಿಗೆ ಸಿಕ್ತು. ಅವಳು ಮೊದಲು ಇದೇ ಪವಿತ್ರ ಗೌಡ ಅವಳ ಫ್ರೆಂಡ್ ಕೂಡ. ಜೊತೆಗೆ ಈ ಎಲೆಕ್ಟ್ರಿಕ್ ಮೆಗ್ಗರ್ ಮಿಷಿನ್ ಇದೆಯಲ್ಲ, ಅದನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದೆ ಸಮತ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಗೂಗಲ್ ಪೇ ಮುಖಾಂತರ ಹಣವನ್ನು ಕಳಿಸಿದ್ರಂತೆ. ಆದರೆ ಸಮತಳಿಗೂ ದರ್ಶನ್ ಸೇಫ್ ಆಗಲಿಕ್ಕೂ ಏನು ಕಾರಣ ಅಂತ ನೀವೆಲ್ಲರೂ ಊಹೆ ಮಾಡ್ತಾ ಇದ್ದೀರಲ್ಲ, ಇದೇ ರೇಣುಕಾ ಸ್ವಾಮಿಯ ದೇಹವನ್ನು, ಆತನ ಮೃತ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಸಮತಾಳ ಪತ್ನಿ ಸುರೇಶ್ ಅನ್ನೋ ವಿಚಾರ ಈಗ ಬಯಲಾಗಿರೋದು. ಇದರ ಮುಖಾಂತರ ಹಾಗಾದರೆ ಆತನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಯಲ್ಲಿ ಏನಾದರೂ ತಿರುಚು ಮಾಡಿದ್ದಾರಾ, ಅಥವಾ ಈ ಡೀಲ್ನಲ್ಲಿ ಇದೆಲ್ಲವೂ ಕೂಡ ಮಾಧ್ಯಮಗಳ ವರದಿಯಲ್ಲಿ ಬಹಿರಂಗವಾಗೋ ಮುಂಚೆಯೇ ಪೋಸ್ಟ್ ಮಾರ್ಟಮ್ ಏನಾದರೂ ತಿರುಚಿ ಬೇರೆ ರೀತಿಯಾದಂಥ ರಿಪೋರ್ಟ್ ಏನಾದರೂ ಕೊಟ್ಬಿಟ್ಟಿದ್ದಾರಾ ಅನ್ನೋ ಮಾತುಗಳು ಕೂಡ ಈಗ ಹರಿದಾಡ್ತಾ ಇರೋದು. ರೇಣುಕಾ ಸ್ವಾಮಿ ಅವರ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಇದೇ ಏವನ ಆರೋಪಿಯಾಗಿರೋ ಪವಿತ್ರ ಗೌಡ ಅವರ ಆಪ್ತ ಸ್ನೇಹಿತೆ ಸಮತ ಅವರ ಪತಿ ಡಾಕ್ಟರ್ ಸುರೇಶ್ ಅನ್ನೋ ವರದಿ ಬಹಿರಂಗವಾಗ್ತಾ ಇದ್ದಂತೆ ಬಹಳಷ್ಟು ಜನ ನಿರಾಳರಾಗಿಬಿಟ್ಟಿದ್ದಾರೆ. ಯಾಕೆಂದರೆ ಯಾವಾಗ ದರ್ಶನವನ್ನು ತುಂಬ ಸೇಫ್ ಮಾಡಿ ಹೊರ ಕರ್ಕೊಂಡು ಬರಬೇಕು ಅಂತ ಅನೇಕ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ಆಫರ್ ಇಡ್ತಾ ಇದ್ದಾರೆ, ಒತ್ತಡವನ್ನು ಹೇರ್ತಾ ಇದ್ದಾರೆ, ಆ ರೀತಿಯಾಗೆಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಒಂದೊಮ್ಮೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಂಥ ವೈದ್ಯರ ಗುಂಪಿನಲ್ಲಿ ಇದೆ ಸಮತಾರ ಪತ್ನಿಯೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ರು. ಅವರೇನಾದರೂ ಇದರಲ್ಲಿ ತಿರುಚಿ ಬಿಟ್ಟರೆ ಇದು ಎಲ್ಲ ಉಲ್ಟಾಗೋ ಸಾಧ್ಯತೆ ಇದೆ, ಅಥವಾ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದು ಅಂತ ಅಟಾಪ್ಸಿ ರಿಪೋರ್ಟ್ನಲ್ಲಿ ಏನಾದರೂ ಉಲ್ಲೇಖ ಮಾಡಿದರೆ ಇಲ್ಲಿ ದರ್ಶನ್ ತುಂಬ ಸೇಫ್ ಆಗಿಬಿಡ್ತಾರೆ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿಬರ್ತಾ ಇರೋದು, ವೈರಲ್ ಆಗ್ತಾ ಇರೋದು. ಒಟ್ಟಾರೆಯಾಗಿ ಪೋಸ್ಟ್ ಮಾರ್ಟಮ್ ವರದಿ ಪೊಲೀಸರ ಕೈ ಸೇರುವ ಮುನ್ನವೇ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಸಮತ ಭೇಟಿ ಮಾಡಿದ್ರು. ಹಾಗಾಗಿ ಪೋಸ್ಟ್ ಮಾರ್ಟಮ್ ವರದಿ ತಿದ್ದುವ ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನೋ ಅನುಮಾನಗಳು ಕೂಡ ಪೊಲೀಸರಿಗೆ ಕಾಡಲಿಕ್ಕೆ ಶುರು ಮಾಡಿದೆ. ಜೊತೆಗೆ ಸಮತಾರ ಚಾಟಿಂಗ್ ಡೀಟೇಲ್ಸ್ ಇರೋದ್ರಿಂದಲೇ ಪೊಲೀಸರು ಸಮತಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಯಾಕೆಂದರೆ ಈ ಮೆಗ್ಗರ್ ಮೆಷಿನ್ ಅಥವಾ ಹಣ ವಹಿವಾಟು, ಜೊತೆಗೆ ಫೋನ್ಪೇ, ಗೂಗಲ್ ಪೇನಲ್ಲಿ ಹಣ ಕಳಿಸಿರೋ ವಿಚಾರ, ಇದೆಲ್ಲದರ ಕುರಿತಾಗಿ ವಿಚಾರಣೆ ನಡೆಸಲಿಕ್ಕೆ ಅಂತಲೇ ಸಮತಾರನ್ನು ಪೊಲೀಸರು ಕರೆಸ್ಕೊಂಡಿದ್ರು. ಒಂದು ವೇಳೆ ಅವರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇವರ ಪತಿ ಡಾಕ್ಟರ್ ಸುರೇಶ್ ಇರೋದು ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಅವರು ಕೂಡ ಆವಕ್ಕಾಗಿ ಹೋಗ್ಬಿಟ್ರಂತೆ, ಶಾಕ್ ಆಗಿ ಹೋಗ್ಬಿಟ್ರಂತೆ. ಹೌದಾ, ಹಾಗಾದರೆ ಇಷ್ಟು ಆಪ್ತತೆ ಇದೆಯಾ ಅಂತ ಇವೆಲ್ಲ ಘಟನೆಗಳನ್ನು ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿ ನೋಡೋದಾದರೆ ದರ್ಶನ್ರವರ ಆಪ್ತರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಒಂದು ವೈದ್ಯರ ತಂಡದಲ್ಲಿ ಇರೋದು ಈಗ ಬಹಿರಂಗವಾಗಿರೋದು. ಏನೆಲ್ಲ ಆಗಬಹುದು, ಏನೆಲ್ಲ ಕ್ಷಣದ ಟ್ವಿಸ್ಟ್ಗಳು ಸಿಗ್ಬೋದು, ಈ ಕೇಸ್ಗೆ ಯಾವ ರೀತಿಯಾದಂಥ ಯೂಟರ್ನ್ ಸಿಗ್ಬೋದು, ನಿಜವಾದ ಆರೋಪಿಗೆ ಶಿಕ್ಷೆ ಅಥವಾ ಶಿಕ್ಷೆ ಆಗೋದಿಲ್ವಾ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು. ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ತಪ್ಪಿತಸ್ಥನಲ್ಲದಿದ್ದರೆ ಅಥವಾ ಆ ಕೃತ್ಯವನ್ನು ಎಸಗಿರುವ ಆರೋಪಿ ಯಾರೋ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು. ಅದರಲ್ಲಿ ನಟ ದರ್ಶನ್ ಪಾಲಿದ್ರೂ ಅಷ್ಟೇ, ಪವಿತ್ರ ಗೌಡಳ ಪಾಲಿದ್ರೂ ಅಷ್ಟೇ. ಆದರೆ ತಮ್ಮ ಫ್ರೆಂಡೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ದಾರೆ ಅಂತೇಳಿ ಅವರು ಈ ಕೇಸ್ನ ತಿರುಚೋ ಪ್ರಯತ್ನಗಳು ನಡೀದೇ ಇರಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ ಅಂತ ಹೇಳ್ತಾ, ಈ ರೀತಿಯಾದಂಥ ದರ್ಶನ್ ವಿಚಾರವಾಗಿ ಈ ಕೇಸ್ನ ವಿಚಾರವಾಗಿ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದಗಳು.